ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಮನೆ ಕಳೆದೋಗಿರೋ ಖುಷಿಯೆಲ್ಲ ವಾಪಸ್ ಬಂತು. ನೀವಿಬ್ರು ಯಾಕೆ ಸುಮ್ಮನೆ ಇದ್ದೀರಾ? ಮೀರಾ ಮನೆಗೆ ಬಂದಿರೋದಕ್ಕೆ ಸಂತೋಷ ಪಡೋದು ಬಿಟ್ಟು ಸಪ್ಕಿದಿರಲ್ಲ. ಹೌದು, ಅಣ್ಣ ಇಲ್ಲಿ. ಅವಿ, ಏನಾಯ್ತು ಹೇಳೋ? ಯಾಕಿಬ್ರು ಸುಮ್ಮನೆ ಕೂತಿದ್ದೀರಾ? ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಮಾವೇ ಇಲ್ಲಿ? ಏನಾಯ್ತು? ಮಾತಾಡಿ. ಏನಂತ ಹೇಳಿ, ಆ ಶಾರ್ವರಿ ಅಪ್ಪನ್ನ ಕರ್ಕೊಂಡು ಹೋಗಿದ್ದಾಳೆ. ಏನೋ ಅಣ್ಣನ್ನ ಶಾರ್ವರಿ ಕರ್ಕೊಂಡು ಹೋದ್ಲಾ? ಎಲ್ಲಿಗೆ? ಹೇಗೆ? ಅಮ್ಮ ಅಪ್ಪ ರಾಧಾ ಅವ್ರನ್ನ ಕರ್ಕೊಂಡು ಆ ಶಾರ್ವರಿ ಹೇಳಿದ ಜಾಗಕ್ಕೆ ಹೋಗಿದ್ರು. ಅಣ್ಣ ಈಗ ಶಾರ್ವರಿ ಹಿಡಿತದಲ್ಲಿದ್ದಾನ? ಹಾಗಾದ್ರೆ ಅವಳು ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಲು. ನಾವು ಅಣ್ಣ ಅದಕ್ಕೆ ಇಬ್ರನ್ನೇ ಕಳಿಸಿ ತಪ್ಪು ಮಾಡಿದ್ವಿ. ಅಣ್ಣನ್ನ ಅವಳ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ವಿ. ಇನ್ನೂ ಅವಳನ್ನು ಸುಮ್ಮನೆ ಬಿಡಬಾರ್ದು. ಆ ಶಾರ್ವರಿ ಯಾಕೆ ಹೀಗೆ ಆಡ್ತಿದ್ದಾಳೆ? ಇಷ್ಟು ದಿನ ನಮ್ಮ ಪಾಪನ್ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸತಾಯಿಸಿದ್ಲು. ಈಗ ನೋಡಿದ್ರೆ ಮಾವನ್ನ. ಇವಳದು ತುಂಬಾನೇ ಅತಿ ಆಯ್ತು. ಶಾರ್ವರಿ ಮಾಧವ್ ಅವ್ರನ್ನ ಯಾಕೆ ಕಿಡ್ನಾಪ್ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವಳ ಉದ್ದೇಶ ಆದ್ರೂ ಏನು? ಅವಳ ದ್ವೇಷ ಇದ್ದಿದ್ದು ಮಾಧವ್ ಅವ್ರ ಮೇಲೆ, ನನ್ನ ಮೇಲೆ. ಆದ್ರೆ ಈಗ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾಳೆ. ಅವಳೇನಾದ್ರೂ ಮಾಧವ್ ಅವ್ರ ಜೀವಕ್ಕೆ ಅಪಾಯ ಮಾಡಿದ್ರೆ? ಅದಕ್ಕೆ ಅಣ್ಣಂಗೆ ಏನೂ ಆಗಲ್ಲ, ನೀವು ನೊಂದ್ಕೋಬೇಡಿ. ಅಣ್ಣಂಗೆ ಏನಾದರೂ ಆದರೆ ನಾವೆಲ್ಲ ಅವಳನ್ನು ಸುಮ್ಮನೆ ಬಿಡಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅಪ್ಪನಿಗೇನು ಆಗಲ್ಲ. ಅವಳ ಅಪ್ಪನ್ನ ಎಲ್ಲೇ ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ರು ನಾನು ಅವ್ರನ್ನ ಹುಡುಕ್ತೇನೆ. ಮಾಧವ್ ಅವರು ನಾನು ಹೋದಾಗ ಖುಷಿಯಾಗಿ ಹೋಗಿದ್ವಿ. ನಮ್ಮ ಮೀರನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀವಿ, ಅವಳ ಜೊತೆ ಆಟ ಆಡ್ಬೋದು, ಮುದ್ದು ಮಾಡ್ಬೋದು ಅಂತ. ಆದ್ರೆ ಈಗ ನೋಡಿದ್ರೆ ಮೀರಾ ಮನೆಗೆ ಬಂದಿದ್ದಾಳೆ, ಮಾಧವ್ ಅವರು ಆ ಶಾರ್ವರಿ ಕೈಲಿ ಸಿಕ್ಕಾಕೊಂಡಿದ್ದಾರೆ. ಆ ಶಾರ್ವರಿ ಮಾಧವ್ ಅವ್ರಿಗೇನಾದ್ರೂ ಮಾಡ್ತಾಳ ಅಂತ ಭಯ ಆಗ್ತಾ ಇದೆ. ನಾವೆಲ್ಲ ಇದೀವಲ್ಲ, ಹೇಗಾದ್ರೂ ಮಾಡಿ ಅಣ್ಣನ ಕರ್ಕೊಂಡು ಬರ್ತೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ.